ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೃಕ್ಷ. ನೀವು ಹೇಗಿದ್ದೀರಿ? ಕರೆದ ವಿಡಿಯೋದಲ್ಲಿ ನಾವು 30 by 40 ಅಡಿ ಜಾಗದಲ್ಲಿ ಆಡು, ಕೋಳಿ ಜೊತೆ ಮೀನು ಸಾಕಣೆ ಮಾಡೋ ಐಡಿಯಾ ನೋಡಿದ್ವಿ ಅಲ್ವಾ? ಇವತ್ತು ಆ ಸರಣಿಯ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ನಮ್ಮ IMC ಮೀನುಗಳಿಗಾಗಿ ಹೊಂಡನ ಹೇಗೆ ರೆಡಿ ಮಾಡಬೇಕು ಅಂತ ಪಕ್ಕಾ ಲೋಕಲ್ ಸ್ಟೈಲಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಜನ ನೀರು ತುಂಬಿಸಿದ ತಕ್ಷಣ ಮೀನು ಬಿಟ್ಬಿಡ್ತಾರೆ. ಆದ್ರೆ ಅದು ತಪ್ಪು ಸ್ನೇಹಿತರೆ. ಹೊಂಡದ ಮಣ್ಣು ಮತ್ತು ನೀರನ್ನ ಸರಿಯಾಗಿ ಹದ ಮಾಡ್ಬೇಕು. ಸುಣ್ಣ ಎಷ್ಟ್ ಹಾಕಬೇಕು, ಸಗಣಿ ಗೊಬ್ಬರ ಯಾವಾಗ ಬೆರೆಸ್ಬೇಕು, ನೀರು ಗ್ರೀನ್ ಕಲರ್ ಆಗೋದು ಹೇಗೆ, ಎಲ್ಲವನ್ನೂ ಇವತ್ತು ಇಂಚಿಂಚಾಗಿ ಹೇಳ್ತೀನಿ. ಒಂದೇ ವಿಡಿಯೋದಲ್ಲಿ ಮೊದಲನೇ ದಿನದಿಂದ ಹಿಡಿದು ಮೀನು ಹಿಡಿದು ಆದ್ಮೇಲೆ ಮುಂದಿನ ಬ್ಯಾಚ್ಗೆ ಹೊಂಡನ ರೆಡಿ ಮಾಡೋವರೆಗಿನ ಕಂಪ್ಲೀಟ್ ಸೈಕಲ್ ಇಲ್ಲಿದೆ. ಕೊನೆಯವರೆಗೂ ಮಿಸ್ ಮಾಡ್ದೆ ನೋಡಿ. ಮೊದಲನೇ ಸ್ಟೆಪ್ ಬಂದು ಜಾಗನ ಗುರುತು ಮಾಡಿ ಹೊಸದಾಗಿ ಹೊಂಡ ತೋಡೋದು. ನಮ್ಮ 30 by 40 ಅಡಿ ಜಾಗದಲ್ಲಿ ಕನಿಷ್ಠ 5 ರಿಂದ 6 ಅಡಿ ಆಳ ಇರೋ ತರ ಜೆಸಿಬಿ ಅಥವಾ ಆಳುಗಳಿಂದ ನೀಟಾಗಿ ಮಣ್ಣು ತೆಗೆಸ್ಬೇಕು. ಹೊಂಡ ತೋಡದ ತಕ್ಷಣ ನೀರು ತುಂಬಿಸಬಾರದು ಸ್ನೇಹಿತರೆ. ಆ ಹೊಸ ಮಣ್ಣನ್ನ ಕನಿಷ್ಠ 7 ದಿನಗಳ ಕಾಲ ಕಡು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಲು ಬಿಡಬೇಕು. ಹೀಗೆ ಬಿಸಿಲಿಗೆ ಒಣಗಿಸೋದ್ರಿಂದ ಹೊಸ ಮಣ್ಣಿನಲ್ಲಿರೋ ಆಮ್ಲಜನಕದ ಮಟ್ಟ ಜಾಸ್ತಿ ಆಗತ್ತೆ ಮತ್ತು ಮಣ್ಣು ಗಟ್ಟಿಯಾಗಿ ನೀರು ಸೋರಿ ಹೋಗದ ಹಾಗೆ ತಡ ಕೂರಲು ಹೆಲ್ಪ್ ಆಗತ್ತೆ. ಅದಾದ್ಮೇಲೆ ಹೊಂಡದ ತಳಭಾಗ ಹಾಗೂ ಬದಿಗಳನ್ನ ಚೆನ್ನಾಗಿ ಕುಟ್ಟಿ ಗಟ್ಟಿ ಮಾಡಬೇಕು. ಇಲ್ಲಾಂದ್ರೆ ನೀರು ನಿಲ್ದೆ ಮಣ್ಣು ಹೀರಿಕೊಂಡು ಬಿಡತ್ತೆ ಸ್ನೇಹಿತರೆ. ಕೊನೆಯದಾಗಿ ಆ ಹೊಸ ಮಣ್ಣಿನ pH ಎಷ್ಟಿದೆ ಅಂತ ಒಂದು ಸಣ್ಣ ಟೆಸ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೊಸದಾಗಿ ಅಗೆದಾಗ ಕೆಳಗಡೆ ಇರೋ ಮಣ್ಣು ಆಸಿಡಿಕ್ ಆಗಿರೋ ಚಾನ್ಸ್ ಇರುತ್ತೆ. ನಮಗೆ 6.5 ಇಂದ 8.5 pH ಬೇಕೇ ಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಸ್ನೇಹಿತರೆ. ನಿಮ್ ಜಾಗದಲ್ಲಿ ನೀರ್ ನಿಲ್ಲಲ್ಲ, ಮಣ್ಣು ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ ಅಂದ್ರೆ ನಾವು ಪ್ಲಾಸ್ಟಿಕ್ ಟಾರ್ಪಲಿನ್ ಅಂದ್ರೆ HDPE ಪಾಂಡ್ ಲೈನರ್ ಹಾಕ್ಬೇಕಾಗತ್ತೆ. ಆದರೆ ನೆನ್ಪಿಡಿ, ಟಾರ್ಪಲಿನ್ ಹಾಕೋಕ್ಕಿಂತ ಮುಂಚೆ ಹೊಂಡದ ಮಣ್ಣಿಗೆ ಸ್ವಲ್ಪ ಸುಣ್ಣ ಹರಡಿ ಕ್ರಿಮಿಕೀಟಗಳನ್ನ ಕೊಲ್ಲಬೇಕು. ಸುಣ್ಣ ಮಣ್ಣಿಗೆ ಡೈರೆಕ್ಟ್ ಆಗ್ಬೇಕು, ಪ್ಲಾಸ್ಟಿಕ್ ಮೇಲೆ ಸುಣ್ಣ ಹಾಕಬಾರ್ದು. ಸುಣ್ಣ ಹಾಕಿದ್ಮೇಲೆ ಮಣ್ಣಿನ ಮೇಲಿರೋ ಸಣ್ಣ 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 ಕಲ್ಲು, ಚೂಪಾದ ಕಡ್ಡಿಗಳನ್ನ ಆಯ್ದು ತೆಗೀರಿ. ಇಲ್ಲಾಂದ್ರೆ ಟಾರ್ಪಲಿನ್ ಶೀಟ್ ಹರಿದು ಹೋಗೋ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಇದ್ರ ಮೇಲೆ ಒಂದು ಲೇಯರ್ ಮರಳು ಅಥವಾ ಹಳೆ ಗೋಣಿ ಚೀಲ ಹಾಸಿ, ಆಮೇಲೆ ಕನಿಷ್ಠ 300 ರಿಂದ 500 ಮೈಕ್ರಾನ್ ದಪ್ಪ ಇರೋ ಕ್ವಾಲಿಟಿ ಟಾರ್ಪಲಿನ್ ಶೀಟ್ ಹರಡಬೇಕು. ಶೀಟ್ ಹಾಕಿದ್ಮೇಲೆ ಟಾರ್ಪಲಿನ್ ಶೀಟ್ ಬದಿಗಳನ್ನ ಹೊಂಡದ ದಡದಲ್ಲಿ 1 ಅಡಿ ಕಂದಕ ತೋಡಿ ಮಣ್ಣು ಮುಚ್ಚಿ ಲಾಕ್ ಮಾಡಬೇಕು. ಆಗ್ಲೇ ಶೀಟ್ ಜರಗದ ಹಾಗೆ ಗಟ್ಟಿಯಾಗಿ ನಿಲ್ಲೋದು. ಸ್ನೇಹಿತರೆ, ಈಗ ನಮ್ಮ ಅಸಲಿಯಾಟ ಶುರು. ಮಣ್ಣು ಸೆಟ್ ಆದ ನಂತರ ಅಂದ್ರೆ ಕನಿಷ್ಠ 7 ದಿನಗಳ ನಂತರ ಇಡೀ ಹೊಂಡಕ್ಕೆ ಅಗ್ರಿಕಲ್ಚರಲ್ ಸುಣ್ಣ ಅಥವಾ ಕ್ವಿಕ್ ಲೈಮ್ ಚಲ್ಲಬೇಕು. ನಮ್ಮ 30 by 40 ಅಡಿ ಹೊಂಡಕ್ಕಾದ್ರೆ ಸುಮಾರು 6 ರಿಂದ 8 ಕಿಲೋಗ್ರಾಂ ಸುಣ್ಣ ಸಾಕು. ಅಂದ್ರೆ ಎಕರೆಗೆ 200 ರಿಂದ 250 ಕಿಲೋಗ್ರಾಂ ಲೆಕ್ಕ. ಮಣ್ಣಿನ pH ಕಮ್ಮಿ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗತ್ತೆ. ಸುಣ್ಣ ಯಾಕೆ ಹಾಕ್ಬೇಕು ಅಂದ್ರೆ ಇದು ಮಣ್ಣಿನ ಆಮ್ಲೀಯತೆ ಅಂದ್ರೆ ಆಸಿಡಿಟಿ ಕಮ್ಮಿ ಮಾಡುತ್ತೆ ಮತ್ತು ನೀರನ್ನ ಕ್ಲೀನ್ ಆಗಿ ಇಡೋಕೆ ಹೆಲ್ಪ್ ಮಾಡುತ್ತೆ. ಸುಣ್ಣನ ಇಡೀ ಹೊಂಡದ ತುಂಬ ಸಮನಾಗಿ ಹರಡಬೇಕು. ಬದುಗಳಿಗೂ ಸುಣ್ಣ ಬಳಿಯೋದನ್ನ ಮರಿಬೇಡಿ ಸ್ನೇಹಿತರೆ. ಸುಣ್ಣ ಹಾಕಿದ ಮೇಲೆ ಕನಿಷ್ಠ 3 ರಿಂದ 4 ದಿನ ಹೊಂಡನ ಹಾಗೆ ಬಿಡಬೇಕು. ಅದು ಮಣ್ಣಿನ ಜೊತೆ ಕೆಮಿಕಲ್ ರಿಯಾಕ್ಷನ್ ಆಗೋಕೆ ಟೈಮ್ ಕೊಡ್ಬೇಕಲ್ವಾ? ಸೂಕ್ಷ್ಮವಾಗಿ ನೆನ್ಪಿನಲ್ಲಿಡಿ ಸ್ನೇಹಿತರೆ. ಟಾರ್ಪಲಿನ್ ಶೀಟ್ ಹಾಸಿದ್ದರೆ ನಾನು ಮೊದಲೇ ಹೇಳಿದ ಹಾಗೆ ಕ್ರಿಮಿಕೀಟಗಳನ್ನ ಕೊಲ್ಲಲು ಮೊದಲೇ ಸುಣ್ಣ ಹಾಕಿರ್ತೀವಿ. ಹಾಗಾಗಿ ಸುಣ್ಣ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಅದರ ಬದಲು ಹೊಂಡಕ್ಕೆ ಪೂರ್ತಿ ನೀರು ತುಂಬಿಸಿ ಆಮೇಲೆ ಒಂದು ಬಕೆಟ್ನಲ್ಲಿ ಸ್ವಲ್ಪ ಸುಣ್ಣನ ಕರಗಿಸಿ ಆ ನೀರನ್ನ ಮಾತ್ರ ಹೊಂಡಕ್ಕೆ ಮಿಕ್ಸ್ ಮಾಡಬೇಕು. ಸುಣ್ಣ ಹಾಕಿ 4 ದಿನ ಆದ್ಮೇಲೆ ನೈಸರ್ಗಿಕ ಗೊಬ್ಬರ ಕೊಡೋ ಟೈಮ್. ನಮ್ಮ ಇಂಟಿಗ್ರೇಟೆಡ್ ಫಾರ್ಮ್ನ ಆಡು ಅಥವಾ ಕೋಳಿ ಗೊಬ್ಬರ ಅಥವಾ ಹಸಿ ಸಗಣಿನ ಬಳಸಬಹುದು.
ನಮ್ಮ ಚಿಕ್ಕ ಹೊಂಡಕ್ಕೆ ಒಂದು 25-30 ಕಿಲೋಗ್ರಾಂ ಮಾಗಿದ ಸಗಣಿ ಗೊಬ್ಬರನ ಹೊಂಡದ ತಳಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮೀನುಗಳಿಗೆ ನ್ಯಾಚುರಲ್ ಫುಡ್ ಆದ ಪ್ಲಾಂಕ್ಟನ್ ಬೆಳೆಯೋಕೆ ಹೆಲ್ಪ್ ಮಾಡುತ್ತೆ. ಗೊಬ್ಬರ ಹಾಕಿದ ತಕ್ಷಣ ಕೆರೆಗೆ 1-2 ಅಡಿಯಷ್ಟು ನೀರು ತುಂಬಿಸಿ. ಒಂದೇ ಸಲ ಫುಲ್ ತುಂಬಿಸ್ಬೇಡಿ ಸ್ನೇಹಿತರೆ. ಮೊದಲು ಗೊಬ್ಬರ ನೀರಿನಲ್ಲಿ ಕರಗಲಿ. 1 ವಾರದಲ್ಲೇ ಮ್ಯಾಜಿಕ್ ನೋಡಿ, ನೀರು ಲೈಟ್ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಅಂದ್ರೆ ಮೀನು ತಿನ್ನೋ ಫೈಟೋಪ್ಲಾಂಕ್ಟನ್ ರೆಡಿಯಾಗಿದೆ ಅಂತ ಅರ್ಥ. ಈಗ ನೀರನ್ನ ಪೂರ್ತಿ ಅಂದ್ರೆ 4-5 ಅಡಿ ಆಳದವರೆಗೆ ತುಂಬಿಸ್ಕೊಳ್ಳಿ. ಈಗ ನಿಮ್ಮ ಹೊಂಡ ಮೀನು ಮರಿಗಳನ್ನ ಬರಮಾಡ್ಕೊಳ್ಳೋಕೆ 100ಕ್ಕೆ 100 ರೆಡಿ ಸ್ನೇಹಿತರೆ. ಈಗ ತಾರ್ಪಲಿನ್ ಹೊಂಡಕ್ಕೆ ನೀರ್ ತುಂಬಿಸೋ ಮತ್ತು ಗೊಬ್ಬರ ಹಾಕೋ ಟ್ರಿಕ್ ಹೇಳ್ತೀನಿ ಕೇಳಿ. ನಾರ್ಮಲ್ ಹೊಂಡ ತರ ಸಗಣಿನ ಡೈರೆಕ್ಟ್ ಆಗಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಸುರಿಯೋ ಹಾಗಿಲ್ಲ ಸ್ನೇಹಿತರೆ. ಯಾಕಂದ್ರೆ ಸಗಣಿ ಪ್ಲಾಸ್ಟಿಕ್ ತರದಲ್ಲಿ ಹಂಗೆ ನಿಂತು ಕೊಳೆತು ಕೆಟ್ಟ ಗ್ಯಾಸ್ ಕ್ರಿಯೇಟ್ ಆಗಿ ನಮ್ಮ ಮೀನು ಮರಿಗಳು ಸತ್ತು ಹೋಗೋ ಚಾನ್ಸ್ ಇರುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ಮೊದಲು ಹೊಂಡಕ್ಕೆ ಒಂದು 3-4 ಅಡಿಯಷ್ಟು ಕ್ಲೀನ್ ನೀರನ್ನ ಫುಲ್ ತುಂಬಿಸ್ಕೊಳ್ಳಿ. ಆಮೇಲೆ ಸಪ್ರೇಟ್ ಆಗಿ ಒಂದು ಪ್ಲಾಸ್ಟಿಕ್ ಡ್ರಮ್ ತಗೊಂಡು ಅದ್ರಲ್ಲಿ ಒಂದು 15-20 ಕಿಲೋಗ್ರಾಂ ಸಗಣಿ ಅಥವಾ ನಮ್ಮ ಕೋಳಿ ಗೊಬ್ಬರನ ನೀರ್ ಹಾಕಿ 2-3 ದಿನ ಚೆನ್ನಾಗಿ ಕೊಳೆಯೋಕೆ ಬಿಡಿ. ಅಥವಾ ಒಂದು ಗೋಣಿ ಚೀಲಕ್ಕೆ ಗೊಬ್ಬರ ತುಂಬಿ ಅದನ್ನ ಹೊಂಡದ ಒಂದು ಮೂಲೆಲಿ ನೀರ್ನೊಳಗೆ ಮುಳುಗಿಸಿ ಇಡಬಹುದು. ಇದರಿಂದ ಗೊಬ್ಬರದ ರಸ ಮಾತ್ರ ಮೆಲ್ಲಗೆ ನೀರಿಗೆ ಇಳಿಯುತ್ತೆ. ಈ ತರ ಫಿಲ್ಟರ್ ಮಾಡಿದ ಗೊಬ್ಬರದ ರಸನ ಮಾತ್ರ ಹೊಂಡದ ನೀರಿಗೆ ಮಿಕ್ಸ್ ಮಾಡೋದ್ರಿಂದ ನೀರ್ನಲ್ಲಿ ಆಲ್ಗೆ ಮತ್ತು ಪ್ಲಾಂಕ್ಟನ್ ಅನ್ನೋ ನ್ಯಾಚುರಲ್ ಫುಡ್ ಸೂಪರ್ ಆಗಿ ಕ್ರಿಯೇಟ್ ಆಗುತ್ತೆ. 1 ವಾರದಲ್ಲೇ ನೀರು ತಿಳಿ ಹಸಿರು ಬಣ್ಣಕ್ಕೆ ಬರುತ್ತೆ. ನೀರು ಗ್ರೀನ್ ಆಯ್ತು ಅಂದ್ರೆ ನಿಮ್ಮ ತಾರ್ಪಲಿನ್ ಹೊಂಡದಲ್ಲಿ ಮೀನಿನ ಊಟ ರೆಡಿಯಾಗಿದೆ ಅಂತ ಅರ್ಥ. ನೀರು ಹಸಿರಾದ್ಮೇಲೆ ಕಟ್ಲ, ರೋಹು, ಮೃಗಾಲ್ ಅಂದ್ರೆ ನಮ್ಮ IMC ಮರಿಗಳನ್ನ ತಂದುಬಿಡ್ಬೇಕು. ಆದ್ರೆ ತಂದ ತಕ್ಷಣ ಡೈರೆಕ್ಟ್ ಆಗಿ ನೀರಿಗೆ ಸುರಿಬೇಡಿ ಸ್ನೇಹಿತರೆ. ಆ ಮೀನು ಇರೋ ಪ್ಲಾಸ್ಟಿಕ್ ಕವರ್ಗಳನ್ನ ಹೊಂಡದ ನೀರಲ್ಲೇ ಒಂದು 15 ನಿಮಿಷ ತೇಲಾಡೋಕೆ ಬಿಡಿ. ಇದರಿಂದ ಕವರ್ ಒಳಗಿರೋ ನೀರು ಮತ್ತು ಹೊಂಡದ ನೀರು ಒಂದೇ ಟೆಂಪರೇಚರ್ಗೆ ಬರುತ್ತೆ. ಆಮೇಲೆ ಮೆಲ್ಲಗೆ ಹೊಂಡದ ನೀರನ್ನ ಕವರ್ ಒಳಗಡೆ ಬಿಟ್ಟು ಮರಿಗಳೇ ತಾವಾಗಿ ಈಜಿಕೊಂಡು ಹೊಂಡಕ್ಕೆ ಹೋಗೋ ತರ ಮಾಡ್ಬೇಕು. ಇದನ್ನ ಆಕ್ಲಿಮೆಟೈಸೇಷನ್ ಅಂತಾರೆ. ನಮ್ಮ ಈ ಸಣ್ಣ ಹೊಂಡಕ್ಕೆ ಸೈಜ್ ನೋಡ್ಕೊಂಡು 150-200 ಫಿಂಗರ್ ಲಿಂಕ್ಸ್ ಅಂದ್ರೆ ದೊಡ್ಡ ಸೈಜ್ ಮರಿ ಬಿಟ್ರೆ ಸಾಕು. ವಾರಕ್ಕೊಮ್ಮೆ ನೀರಿನ ಕಲರ್ ನೋಡ್ತಿರ್ಬೇಕು. ತುಂಬಾ ಡಾರ್ಕ್ ಗ್ರೀನ್ ಆದ್ರೆ ಗೊಬ್ಬರ ಹಾಕೋದು ನಿಲ್ಲಿಸ್ಬೇಕು. ತಿಳಿ ಬಣ್ಣ ಆದ್ರೆ ಮತ್ತೆ ಸ್ವಲ್ಪ ಸಗಣಿ ನೀರು ಪಂಪ್ ಮಾಡ್ಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಸರಿಯಾಗಿ ಪ್ಲಾನ್ ಮಾಡಿ ನಿಮ್ ಹೊಂಡನ ರೆಡಿ ಮಾಡಿದ್ರೆ IMC ಮೀನುಗಳು ಜಸ್ಟ್ 6-8 ತಿಂಗಳಲ್ಲಿ ಸೂಪರ್ ಆಗಿ ಬೆಳೀತವೆ. ಮೀನೆಲ್ಲ ಹಾರ್ವೆಸ್ಟ್ ಮಾಡಿ ಖಾಲಿ ಆದ್ಮೇಲೆ ಹೊಂಡದ ತಳದಲ್ಲಿರೋ ಹಳೆ ವೇಸ್ಟ್ ಮಣ್ಣನ್ನೆಲ್ಲ ತೆಗೆದು ಮತ್ತೆ ಬಿಸಿಲಲ್ಲಿ ಒಣಗಿಸಿ ಸುಣ್ಣ ಹಾಕಿ ನೆಕ್ಸ್ಟ್ ಸೈಕಲ್ಗೆ ರೆಡಿ ಮಾಡ್ಕೋಬೇಕು. ಇದೇ ಕಂಪ್ಲೀಟ್ ಸೈಕಲ್. ನಮ್ಮ ಇಂಟಿಗ್ರೇಟೆಡ್ ಫಾರ್ಮಿಂಗ್ನ ಲಾಭನೇ ಇದು. ಕೋಳಿ ಆಡಿನ ಗೊಬ್ಬರ ಹೊಂಡದ ಮೀನುಗಳಿಗೆ ಫುಡ್ ಆಯ್ತು, ಹೊಂಡದ ನೀರು ಮತ್ತು ಮಣ್ಣು ತೋಟಕ್ಕೆ ಮಸ್ತ್ ಗೊಬ್ಬರ ಆಯ್ತು. ಖರ್ಚು ಕಮ್ಮಿ, ಲಾಭ ಜಾಸ್ತಿ. ಮುಂದಿನ ವಿಡಿಯೋದಲ್ಲಿ ನಾವು ನಮ್ಮ ಈ ಹೊಂಡಕ್ಕೆ ಬೆಸ್ಟ್ ಸೂಟಬಲ್ ಆಗಿರೋ IMC ತಳಿಗಳಾದ ರೋಹು, ಕಟ್ಲಾ, ಮೃಗಾಲ್ ಮತ್ತು ಇದರ ಜೊತೆ ಇನ್ನು ಯಾವೆಲ್ಲ ಲಾಭದಾಯಕ ಮೀನು ತಳಿಗಳನ್ನ ಸಾಕ್ಬೋದು ಅಂತ ಕಂಪ್ಲೀಟ್ ಆಗಿ ಮಾತಾಡೋಣ. ಹಾಗೂ ಈ ಮರಿಗಳಿಗೆ ಡೈಲಿ ಫೀಡಿಂಗ್ ಮ್ಯಾನೇಜ್ಮೆಂಟ್ ಮತ್ತು ರೋಗ ಬರದೇ ಇರೋ ತರ ಹೇಗೆ ನೋಡ್ಕೋಬೇಕು ಅಂತ ಹೇಳ್ತೀನಿ. ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ರುಕ್ಷಾ. ನಾನು ನಿಮ್ಮೆಲ್ಲರನ್ನೂ ಮತ್ತೆ ಭೇಟಿಯಾಗುತ್ತೇನೆ.